ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಭದ್ರಾಪ ಲೇಔಟ್ ಅಲ್ಲಿ ಫ್ಲೈಓವರ್ ಕಡೆಗೆ ಒಬ್ರು ಪೊಲೀಸರು ಇದ್ದಾರೆ, ಕಾಲಿಗೆ ಶೂ ಹಾಕಕ್ಕಾಗ್ತಾ ಇಲ್ಲ, ವೆರಿಕೋಸ್ ವೆನ್ಸ್ ದಿಂದ ಸಾಕಷ್ಟು ಬ್ಲೀಡ್ ಆಗ್ತಾ ಇದೆ, ಕ್ಯೂ ಬರ್ತಾ ಇದೆ. ನಾನು ದಿನ ನೋಡ್ತಾ ಇರ್ತೀನಿ, ಅವ್ರಿಗೆ ಬನ್ನಿ ನಮ್ಮ ಕ್ಲಿನಿಕ್ಗೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಲಾಂಗ್ ಸ್ಟ್ಯಾಂಡಿಂಗ್ ವರ್ಕು ಈ ಯಾರಿಗೆ ಸುಮಾರು 8 ಗಂಟೆ ಅಥವಾ 6 ಗಂಟೆ 4 ಗಂಟೆ ಲಾಂಗ್ ಸ್ಟ್ಯಾಂಡಿಂಗ್ ನಿಲ್ಲೋದ್ರಿಂದ ವೆರಿಕೋಸ್ ವೆನ್ಸ್ ಬರುತ್ತೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಥರದನ್ನ ಈ ಪೊಲೀಸರಿಗೆ ಏನಂದ್ರೆ ಅವ್ರಿಗೆ ತೊಂದರೆ ಇದೆ ಅಂದ್ರೂ ಅವ್ರಿಗೆ ಡ್ಯೂಟಿಗೆ ಹಾಕುವಂಥದ್ದು. ರಜೆಗಳು ಸಿಗಲ್ಲ, ಅವರು ಹೆಂಡತಿ ಆನಿವರ್ಸರಿ ಇದೆ, ಅವ್ರ ಫ್ಯಾಮಿಲಿ ಆನಿವರ್ಸರಿ ಅಂದ್ರೂ ಆನಿವರ್ಸರಿ ಸಿಗಲ್ಲ. ಇದೇ ತರ ಆನಿವರ್ಸರಿಗೆ ರಜೆ ಕೊಡ್ಲಿಲ್ಲ ಅಂತ ರಾಜನಕುಂಟೆಯಲ್ಲಿ ಒಬ್ಬರು ಪೊಲೀಸರಿಗೆನೆ ಇನ್ನೊಬ್ಬ ಇನ್ಸ್ಪೆಕ್ಟರ್ಗೆ ಗುಂಡು ಹೊಡೆದ್ಬಿಟ್ಟ, ಒಬ್ಬ ಕಾನ್ಸ್ಟೇಬಲ್. ಈ ತರದ್ದು ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ನಿಜವಾಗ್ಲೂ ಪೊಲೀಸರಿಗೆ ಸಹಾಯ ಬೇಕಾಗಿದೆ. ನಾವು ಪೊಲೀಸರು ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತೀವಿ, ಆದ್ರೆ ದುರಾದೃಷ್ಟ ಕರೆಕ್ಟ್ ಅವ್ರ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ಅನ್ಸ್ಬಿಡುತ್ತೆ ಒಮ್ಮೊಮ್ಮೆ. ಲೋಕೇಶ್ವರ್ ಸರ್, ನೀವು ಮಾತಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಡಾಕ್ಟರ್ ಹೇಳೋ ಪ್ರಕಾರ 30 ರಿಂದ 40 ಲಕ್ಷ ಮ್ಯಾಕ್ಸಿಮಮ್ ಬೇಕಾಗುತ್ತೆ ಅಂತ. ಅಲ್ಲ ಸರ್, ಗೃಹ ಸಚಿವರು ಮನಸ್ಸು ಮಾಡಿದ್ರೆ ಇದೆಲ್ಲ ದೊಡ್ಡ ಅಮೌಂಟ್ ಅನ್ಸಲ್ಲ, ಸರ್ಕಾರ ಮನಸ್ಸು ಮಾಡಿದ್ರೆ ದೊಡ್ಡ ಅಮೌಂಟ್ ಅಂತ ಅನ್ಸಲ್ಲ. ಇಲಾಖೆ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ? ಮೇಡಮ್ ಅವರೇ, ನಾನು ಈಗ ಒಂದೇ ಒಂದು ಲೈನ್ ಅಲ್ಲಿ ಮುಗಿಸ್ತೀನಿ. ನನ್ಗೂ ಬೇರೆ ಒಂದು ಪ್ರೋಗ್ರಾಮ್ ಇದೆ ನೋಡಿ. ಇವತ್ತು ಪೊಲೀಸರ ನೈತಿಕ ಸ್ಥೈರ್ಯ ಏನಾದ್ರು ಹೆಚ್ಚೋದಕ್ಕೊಂದು ಒಳ್ಳೆ ಅವಕಾಶ ಸರ್ಕಾರಕ್ಕೆ ಬಂದಿದೆ ಇದು. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಜೀವನವನ್ನು ತುಂಬಾ ಎಚ್ಚರಿಕೆಯಿಂದ ಸರ್ಕಾರ ಕಾಪಾಡಿದೆ ಅನ್ನೋದು ಒಂದು ಮೆಸೇಜು. ಇವತ್ತು ಏನು ನಮ್ಮ ಸುಮಾರು 1 ಲಕ್ಷ ಸಿಬ್ಬಂದಿ ಇದ್ದಾರೆ, ಆ ಮೂಲೆಯಿಂದ ಈ ಮೂಲೆವರೆಗೂ ಅದು ಸರ್ಕಾರವನ್ನ ಗೌರವಿಸುತ್ತೆ, ಮತ್ತೆ ತುಂಬಾ ಒಂದು ಇನ್ನೂ ಸಮರ್ಪಣೆಯನ್ನ ಹೆಚ್ಚು ಮಾಡ್ಕೊಂತಾರೆ. ಆ ಒಂದು ಕೆಲಸದಲ್ಲಿ ಸಕ್ಸಸ್ ಆಗೋದಕ್ಕೆ ಸರ್ಕಾರಕ್ಕೆ ಇದೊಂದು ಅವಕಾಶ. ಇದನ್ನ ಪ್ರಿಯಾಂಕಾ ಖರ್ಗೆ ಅವರು ಬೇರೆ ಬೇರೆ ವಿಚಾರಗಳಲ್ಲಿ ಜಾಸ್ತಿ ಬ್ಯುಸಿ ಆಗಿರ್ತಾರೆ. ದಯಮಾಡಿ ಒಬ್ಬ ಜೀವದ ಹೋರಾಟ ಇದ್ರ ಕಡೆ ಗಮನ ಕೊಟ್ಟು ಏನಾದ್ರು ಮಾಡಿ ಆ ಹುಡುಗನ್ನ ಉಳಿಸೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನಿಮ್ಮ ಬೇರೆ ಚಟುವಟಿಕೆಗಳ ಕಡೆ ಗಮನ ಕೊಡಿ. ಇಂತಹ ಸಂದರ್ಭದಲ್ಲಿ ನೀವೆಲ್ಲ ಸುಮ್ನೆ ಬಾಯಿ ಮುಚ್ಕೊಂಡಿದ್ರೆ ಖಂಡಿತ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ. ಸಿಬ್ಬಂದಿ, ನಮ್ಮ ಕರ್ನಾಟಕ ಪೊಲೀಸ್ ಸಿಬ್ಬಂದಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಇದು ಎಲ್ಲೋ ಆ ಹುಡುಗ ಹೇಳ್ದಂಗೆ ಲಕ್ಷಕ್ಕೊಬ್ಬರಿಗೆ ಬಂದಿರೋ ತರ ಸಮಸ್ಯೆ ಇದು. ಇಂಥ ಸಂದರ್ಭದಲ್ಲಿ ನೀವು ಕೈ ಹಿಡಲೇಬೇಕು. ಇದು ನನ್ನ ಆಗ್ರಹ. ನಾನು ಹೇಳ್ತೀನಿ, ನಾನು ಕರ್ನಾಟಕ ಪೊಲೀಸ್ ಸಿಬ್ಬಂದಿಯವರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ನೀವು ಕಂಪಲ್ಸರಿಯಾಗಿ ಈ ಹೋರಾಟದಲ್ಲಿ ನಿಮ್ಮ ಸಹಕಾರ ಕೊಟ್ಟು ಆ ಹುಡುಗನ ಉಳಿಸಿ. ಆ ಹೆಡ್ ಕಾನ್ಸ್ಟೇಬಲ್ ಉಳಿಬೇಕು. ಕೇವಲ ಅದು ಒಬ್ಬನ ಪ್ರಶ್ನೆ ಅಲ್ಲ, ಅದು ಹೋಲ್ ಕಮ್ಯುನಿಟಿ, ಪೊಲೀಸ್ ಕಮ್ಯುನಿಟಿ ಇದನ್ನ ನಿಮ್ಮನ್ನ ನೋಡ್ತಾ ಇದೆ. ಈಗ ದಯಮಾಡಿ ಇದರಲ್ಲಿ ಎಚ್ಚರಿಕೆಯಾಗಿ ನಡೆ ಮಾಡಿ. 50 ಲಕ್ಷ ಕೊಡ್ರಿ, ಯಾವ ಸರ್ಕಾರದಿಂದ ಏನಾಗೋದಿಲ್ಲ. ಅಲ್ಲಿ 50 ಲಕ್ಷ ರೂಪಾಯಿ ಏನ್ ದೊಡ್ಡ ವಿಚಾರ ಅಲ್ಲ. ಮತ್ತೆ ಡಿಜಿ ಅವರು ಸುಮ್ನೆ ಯಾಕೆ ಕೂತಿದಾರೋ ನನ್ಗೆ ಗೊತ್ತಿಲ್ಲ. ಸಣ್ಣ ಪುಟ್ಟ ಸಹಾಯ ಮಾಡಿಸ್ತಿರ್ಬೋದು, ಅದಾಗಲ್ಲ. ಅದು ಡಿಜಿ ಅವರು ಒತ್ತಡ ಮಾಡ್ಬೇಕು, ಇದನ್ನ ಮಾಡ್ಲೇಬೇಕು ಅಂತ. ಅವಾಗ ಎಲ್ಲ ಸರಿ ಆಗುತ್ತೆ. ಅವರು ರಿಟೈರ್ಡ್ ಆಗೋಗ್ಬೇಕಾಯ್ತು. ಇದು 2-3 ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಅವ್ರಿಗೆ ಅನುಕೂಲಗಳು ಸಿಕ್ಕಿದೆ, ಇವ್ರಿಗೂ ಕೊಡಕ್ ಮಾಡಿ ಅವ್ನು ಬದುಕಿಸಿ ಅಂತ ನನ್ನ ಆಗ್ರಹ. ಓಕೆ ಲೋಕೇಶ್ವರ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಸರ್ಕಾರಕ್ಕೆ ಮನಸ್ಸು ಮಾಡಿದ್ರೆ 50 ಲಕ್ಷ ಮ್ಯಾಟರ್ ಅಲ್ಲ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗಲಿ, ಜೊತೆಗೆ ನಮ್ಮ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಮತ್ತು ಆರೋಗ್ಯ ಸಚಿವರು ಮನಸ್ಸು ಮಾಡಿದ್ರೆ ಆರಾಮಾಗಿ ಟ್ರೀಟ್ಮೆಂಟ್ ಕೊಡಿಸ್ಬಹುದು ಅವ್ರಿಗೆ ಅಂತ. ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಖಂಡಿತ ನಾವು ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀವಿ. ಅಟ್ಲೀಸ್ಟ್ ಗಮನಕ್ಕೆ ಬಂದರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಚಿಕಿತ್ಸಾ ವೆಚ್ಚ ಭರಿಸಿ ಅಂತ. ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾ ಇದ್ರು ಸರ್. ಒಂದೊಂದು ದಿನ ಡಿಲೇ ಆದಂಗೂ ಕೂಡ ಸಮಸ್ಯೆ ಆಗುತ್ತೆ. ಜೀವನಕ್ಕೆ ಆಧಾರ ಆಗಿರುವಂಥ ರಮೇಶ್ ಅವ್ರ ಜೀವ ಹೋಗ್ಬಿಡುತ್ತೆ. ದಯವಿಟ್ಟು ಹಂಗಾಗಬಾರ್ದು ಅಂತ. ನಾಳೆ ಜೀವ ಹೋದಾಗ ಅವ್ರ ಮನೆಗೆ ಅಲ್ದಾಡೋದಲ್ಲ, ಅವ್ರ ಕುಟುಂಬದ ನೆರವಿಗೆ ನಿಂತ್ಕೊಳ್ತೀವಿ ಅನ್ನೋದಲ್ಲ. ಇವತ್ತೆಲ್ಲ ನಾಳೆ ಹೋಗ್ತೀರಿ ಬರ್ತೀರಿ, ಬಟ್ ಜೀವನ ಪರ್ಯಂತ ಅವರ ಪತಿ ಮನೆಯಲ್ಲಿದ್ರೆ, ಆ ತಂದೆಗೆ ಮಗ ಆಗಿ ಉಳ್ಕೊಂಡ್ರೆ ಅವರು ಅತಿ ದೊಡ್ಡ ಅಸ್ತ್ರ, ಆಮೇಲೆ ಜೀವನಕ್ಕೆ ಆಧಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಬೇಡ್ಕೊಳ್ತಿದ್ದಾರೆ ಅಂತ. ದಯವಿಟ್ಟು ಆ ಕೆಲಸ ಸರ್ಕಾರದಿಂದ ಆಗಲಿ ಅಂತ.